ನೂತನ ಸಚಿವ ಸಂಪುಟ ರಚನೆಗೆ ಈಗ ಆಲ್ರೆಡಿ ಫೈನಲ್ ಹಂತದಲ್ಲಿ ಕಸರತ್ತುಗಳಾಗ್ತಾ ಇದೆ. ದೆಹಲಿಯಲ್ಲೇ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರ ಜೊತೆಗೆ ಸಾಲು ಸಾಲು ಸಭೆಗಳಾಗ್ತಾ ಇದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ರಾಜ್ಯ ನಾಯಕರುಗಳು. ಡಿಕೆ ಶಿವಕುಮಾರ್ ಅವರಿದ್ದಾರೆ, ಸಿದ್ದರಾಮಯ್ಯ ಅವರಿದ್ದಾರೆ, ಕೆಜೆ ಜಾರ್ಜ್ ಕೂಡ ಅಲ್ಲೇ ಇದ್ದಾರೆ. ಸಾಲು ಸಾಲು ಸಭೆ ಆಗ್ತಾ ಇದೆ. ಇವತ್ತು ಮತ್ತೆ ದೆಹಲಿಯಲ್ಲಿ ಒಂದು ಫೈನಲ್ ಮೀಟಿಂಗ್. ನಿನ್ನೆನೇ ಹೈಕಮಾಂಡ್ಗೆ ಡಿಕೆ ಹಾಗೆ ಸಿದ್ದರಾಮಯ್ಯ ಅವರು ಒಂದು ಪಟ್ಟಿಯನ್ನು ಸಲ್ಲಿಸಿದ್ರು. ಇವತ್ತು ಫೈನಲ್ ಆಗುತ್ತೆ. ಮತ್ತೊಂದು ಸಲ ಅದನ್ನು ಪರಾಮರ್ಶೆ ಮಾಡಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಸೊ ನೋಡೋಣ ಯಾರ ಹೆಸರು ಫೈನಲ್ ಆಗುತ್ತೆ ಅಂತ ಹೇಳಿ. ಹೈಕಮಾಂಡ್ ಕೈ ಸೇರಿದೆ ಸಂಭಾವ್ಯ ಸಚಿವರ ಪಟ್ಟಿ. ಇವತ್ತು ಮತ್ತೊಮ್ಮೆ ಚರ್ಚೆಯ ಬಳಿಕ ಒಂದು ಫೈನಲ್ ಡಿಸಿಷನ್. ಯಾರೆಲ್ಲ ನಾಳೆ ಡಿಕೆ ಶಿವಕುಮಾರ್ ಅವರ ಒಟ್ಟಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ನೂತನ ಸಚಿವರುಗಳು. ಇವತ್ತು ಬಹುತೇಕ ಸಚಿವರ ಮೊದಲ ಪಟ್ಟಿ ರೆಡಿ ಇದೆ. ಇಂತಿಂಥವರು ಬೇಕು ಅಂತ ಹೇಳಿ ಸೆಲೆಕ್ಟ್ ಆಗಿದೆ. ಬಟ್ ಅಲ್ಟಿಮೇಟ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಎಲ್ಲದಕ್ಕೂ ಉತ್ತರ ನಾಳೆ ಬೆಳಗ್ಗೆ ಒಳಗಡೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಯಾಕಂದರೆ ಈ ಮುಖ್ಯಮಂತ್ರಿ ಆಯ್ಕೆ ವಿಚಾರ ಅಷ್ಟೇ. ಸಿದ್ದರಾಮಯ್ಯ ಅವರು ಬಿಟ್ಕೊಡಲ್ಲ ಅಷ್ಟು ಈಸಿಯಾಗಿ, ಹಾಗೆ ಹೀಗೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಸಿದ್ದರಾಮಯ್ಯನವರು ಕಿಂಚಿತ್ತೂ ಮಾತನಾಡದೆ ನಾವು ಜೋಡೆತ್ತುಗಳು, ಇನ್ನೂ 2 ವರ್ಷಗಳ ಕಾಲ ಒಟ್ಟಿಗೆ ಇದೇ ರೀತಿ ಇರ್ತೀವಿ, ನಮ್ಮ ನಡುವೆ ಯಾವುದೇ ಮನಸ್ತಾಪ ಇಲ್ಲ, ನುಡಿದಂತೆ ನಡೀತಾ ಇದ್ದೀನಿ ಅಂತ ಹೇಳಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಕೇಳಿ ಗುರುವಾರನೇ ಪ್ರಮಾಣ ವಚನ ಕೊಟ್ಟು ಶುಕ್ರವಾರ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ಸೊ ಇಷ್ಟಕ್ಕೆಲ್ಲದಕ್ಕೂ ಗೊಂದಲ ಮಾಡ್ಕೊಂಡಿಲ್ಲ. ಈಗ ಸಚಿವರ ಆಯ್ಕೆ ವಿಚಾರದಲ್ಲೂ ಕೂಡ ಯಾವುದೇ ಗೊಂದಲ ಮಾಡ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲೇ ಈ ರೀತಿಯ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಆಗ್ತಾ ಇರೋದು.